ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ನಾವು ಜೀವನದಲ್ಲಿ ಈಗ ಏನೆಲ್ಲ ಅನುಭವಿಸ್ತಾ ಇದ್ದೀವೋ, ಕಷ್ಟಗಳಾಗಿರಬಹುದು, ಸಂತೋಷಗಳಾಗಿರಬಹುದು, ಪ್ರತಿ ಒಂದೂ ನಾವಾಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು. ಶಾಕ್ ಆಯಿತಾ? ಹೌದು, ನಿಜ. ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ವಿ ಅಂದರೆ, ನಮ್ಮಲ್ಲಿ ಬರುವಂಥ ಇಲ್ಲಿ ಒಂದೊಂದು ಆಲೋಚನೆಯ ಮೂಲಕ, ನಮ್ಮಲ್ಲಿ ಬರುವಂಥ ಒಂದೊಂದು ಭಾವನೆಗಳ ಮೂಲಕ, ನಾವು ಆಡೋ ಒಂದೊಂದು ಮಾತಿನ ಮೂಲಕ ನಾವಾಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀವಿ. ಹೀಗಿದ್ದಾಗ ನಮಗೀಗ ಅರ್ಥ ಆಯಿತು ಪ್ರಾಬ್ಲಮ್ ಎಲ್ಲಿಂದ ಬಂತು ಅಂತ. ಅದನ್ನು ನಾವೀಗ ಚೇಂಜ್ ಮಾಡ್ಕೊಂಬಿಟ್ರೆ ಹೇಗಿರುತ್ತೆ? ಪ್ರಾಬ್ಲಮ್ ಏನು ಅಂತ ಗೊತ್ತಾದ ಮೇಲೆ ಸೊಲ್ಯೂಷನ್ ಈಸಿ ತಾನೆ. ಮತ್ತು ಹಾಗಿದ್ದಾಗ ತಡ ಯಾಕೆ, ಬನ್ನಿ ತಿಳ್ಕೊಳ್ಳೋಣ. ಈ ವಿಡಿಯೋಲಿ ಏನು ತಿಳ್ಕೊಳ್ಳೋಣ ಅಂದರೆ, ನಮ್ಮ ಮನಸ್ಸಿಗೆ ಹೇಗೆ ನಾವು ಟ್ರೈನಿಂಗ್ ಕೊಡಬೇಕು, ಯಾವ ರೀತಿ ಯೋಚನೆ ಮಾಡಬೇಕು ಅಂತ, ನಮ್ಮ ಹೃದಯಕ್ಕೆ ಹೇಗೆ ನಾವು ಟ್ರೈನಿಂಗ್ ಕೊಡಬೇಕು, ಭಾವನೆಗಳನ್ನು ಹೇಗೆ ಅದು ಕ್ಯಾರಿ ಮಾಡ್ಕೋಬೇಕು ಅಂತ ಈ ರೀತಿಯಾದ ಟ್ರೈನಿಂಗ್ ಕೊಟ್ಬಿಟ್ರೆ, ಆ ಟ್ರೈನಿಂಗಿಂದ ಏನಾಗುತ್ತೆ, ನಾನು ಕಳೆದ ವಿಡಿಯೋಲಿ ಹೇಳಿದ ಹಾಗೆ ನಮ್ಮ ಆತ್ಮದ ಬ್ಯಾಟ್ರಿ ಯಾವಾಗಲೂ ಫುಲ್ ಚಾರ್ಜ್ ಆಗಿರುತ್ತೆ. ಆಗ ಜೀವನ ಹೇಗಿರುತ್ತೆ ಯೋಚನೆ ಮಾಡಿ ಒಂದ್ಸಲ, ಅಲ್ವಾ? ಸೊ ಇದನ್ನು ನಾನು ಹೇಳೋಕ್ಕೂ ಮುಂಚೆ, ಸಪೋಸ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆಗ ನನ್ನ ಯಾವ ಮಾಹಿತಿ ಕೂಡ ನೀವು ಮಿಸ್ ಆಗಲ್ಲ. ಪ್ರತಿಯೊಂದು ಕೇಳಿಸ್ಕೊಂಡು ನೀವು ಫಾಲೋ ಮಾಡ್ಕೋತೀರಾ. ಯಾಕೆಂದರೆ ತುಂಬ ಸರಳವಾಗಿರುವಂಥ ಸೊಲ್ಯೂಷನ್ಸ್ ಕೊಡ್ತೀನಿ. ಸೊ ಅದನ್ನು ಫಾಲೋ ಮಾಡಿಕೊಂಡು ನಿಮ್ಮ ಜೀವನನ ಸರಿ ಮಾಡ್ಕೊಳ್ತೀರಾ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋ ಹಾಗಿದ್ರೆ ಅವ್ರಿಗೆ ಶೇರ್ ಕೂಡ ಮಾಡಿ. ನಾನು ಹೇಳಿಲ್ಲ ಅಂದರೂ ನೀವೇ ಶೇರ್ ಮಾಡ್ತೀರಾ, ನನಗೆ ಗೊತ್ತು. ಯಾಕೆಂದರೆ ಅಷ್ಟು ಅದ್ಭುತವಾಗಿರುತ್ತೆ ಈ ಮಾಹಿತಿ. ಸೊ ಈಗ ನಾನು ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ, ಈಗ ನಾವು ನಮ್ಮ ಜೀವನದಲ್ಲಿ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಈಗ ತಾನೇ ಹೇಳಿದ್ನಲ್ಲ, ಆ ಥರ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದ ಕಾರಣ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ಒಂದು ಈ ಬುಕ್ ಮಾಡಿದ್ದೀನಿ. ಎಲ್ಲಿದೆ ಈ ಬುಕ್, ಎಲ್ಲಿ ಸಿಗುತ್ತೆ ಅಂತ ಅಂದರೆ ನನ್ನ ವೆಬ್ಸೈಟಲ್ಲಿ ಸಿಗುತ್ತೆ. ನನ್ನ ವೆಬ್ಸೈಟ್ ಹೆಸರು sa7heal.com. ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ, sa7heal.com. ನೀವು ಅದನ್ನು ಪ್ರೆಸ್ ಮಾಡಿದ್ರೆ ಅಲ್ಲಿ ಇಂಗ್ಲೀಷ್, ಕನ್ನಡ, ತೆಲುಗು ಅಂತ ಇರುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಈ ಬುಕ್ ಇಂಗ್ಲೀಷಲ್ಲಿ ಬೇಕು ಅಂದರೆ ಇಂಗ್ಲೀಷ್ ಪ್ರೆಸ್ ಮಾಡಿ, ಕನ್ನಡದಲ್ಲಿ ಬೇಕಂದರೆ ಕನ್ನಡ ಪ್ರೆಸ್ ಮಾಡಿ. ಅದರಲ್ಲಿ ದ ಇನ್ನರ್ ವರ್ಕ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಇರುತ್ತೆ. ಅದನ್ನು ಬೈ ಮಾಡಿ. ಎಷ್ಟು ಗೊತ್ತಾ? ಕೇವಲ 599. ಆದರೆ ಅದರ ಇನ್ಫಾರ್ಮೇಷನ್ನ ಬೆಲೆನೇ ಕಟ್ಟಕ್ಕಾಗದೇ ಇರೋಷ್ಟು. ಯಾಕೆಂದರೆ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಸದಾ ನಡೀತಾ ಇರೋ ಪ್ರಾಸೆಸ್. ಹೇಗೆ ನಡೀತಾ ಇದೆ, ಸೊ ನಾವು ನಮ್ಮಲ್ಲಿ ಯಾವ ಥರ ಬದಲಾವಣೆಗಳನ್ನು ಮಾಡ್ಕೋಬೇಕು, ಈ ಥರದ್ದೆಲ್ಲ ತುಂಬ ಮಾಹಿತಿ ಇದೆ ಅದರಲ್ಲಿ. ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇರೋರು ತಗೋಬಹುದು. ಯಾರೆಲ್ಲ ತಗೊಂಡಿದ್ದೀರೋ ನೀವು ನಿಮ್ಮ ಫೀಡ್ಬ್ಯಾಕ್ನ ಬಂದು ಕಾಮೆಂಟಲ್ಲಿ ತಿಳಿಸ್ಬೋದು. ಓಕೆ, ಈಗ ಬನ್ನಿ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಹೃದಯಕ್ಕೆ ಟ್ರೈನಿಂಗ್ ಕೊಡೋಣವಾ? ಹೇಗೆ ಅಂತ ಆಲೋಚನೆ ಮಾಡ್ತಿದ್ದೀರಾ? ಬನ್ನಿ ಹೇಳ್ತೀನಿ. ತುಂಬ ಸರಳವಾಗಿದೆ, ಆದರೆ ತುಂಬ ಮುಖ್ಯವಾಗಿದೆ. ತುಂಬ 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 ಅಂತ ಹೇಳಕ್ಕೆ ಹೋದರೆ ಅದೇನೇ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಜಸ್ಟ್ ಫಾಲೋ ಮಾಡಿ. ಇವಾಗ ನಾನು ಎಕ್ಸಾಂಪಲ್ನ ಮೂಲಕ ಹೇಳ್ತೀನಿ. ಈಗ ನಿಮ್ಮ ಮಗು, ಸರಿ ನಿಮ್ಮ ಮಗಳು ಅಂದ್ಕೊಳ್ಳೋಣ, ಅಥವಾ ಹೆಣ್ಮಕ್ಳು ಇಲ್ಲದೆ ಇರೋರು ಮಗ. ನಿಮ್ಮ ಮಗು ಸ್ಕೂಲ್ಗೋ ಅಥವಾ ಫ್ರೆಂಡ್ ಮನೆಗೆ ಹೋಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸ್ಯಾಟರ್ಡೆ ರಜಾ ಇದೆ, ಸ್ಕೂಲ್ ಅಥವಾ ಕಾಲೇಜ್. ಫ್ರೆಂಡ್ ಮನೆಗೆ ಹೋಗಿದ್ದಾರೆ. 5 ಗಂಟೆಗೆ ಬಂದುಬಿಡ್ತೀನಿ ಅಂತ ಹೇಳಿರ್ತಾರೆ. 6 ಗಂಟೆ ಆಯಿತು, 6:30 ಆಯಿತು, ಇನ್ನೂ ಬಂದಿರಲ್ಲ. ನೀವು ಕಾಲ್ ಮಾಡಿದ್ರೆ ಪಿಕ್ ಮಾಡಿರಲ್ಲ, ಮೆಸೇಜ್ ಮಾಡ್ತೀರಾ, ಅದನ್ನು ನೋಡಿರಲ್ಲ. ಆವಾಗ ಇಮಿಡಿಯೇಟಾಗಿ ನಿಮ್ಮ ಮನಸ್ಸಿನಲ್ಲಿ ಬರೋ ಆಲೋಚನೆ ಏನು? ಅಯ್ಯೋ, ಎಷ್ಟೊತ್ತಾಯಿತು ಹೋಗಿ, 5 ಗಂಟೆಗೆ ಬರ್ತೀನಿ ಅಂದ್ಲು, ಇನ್ನೂ ಬಂದಿಲ್ಲ, 6:30 ಆಗೋಯ್ತು, ಯಾಕೆ ಬಂದಿಲ್ಲ, ಏನಾಯಿತು, ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಿಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಇಲ್ಲ, ಒಂದೇ ಸಿಂಗಲ್ ಟಿಕ್ ಬರ್ತಾ ಇದೆ, ಏನಾಯಿತು ಏನು? ಗಾಬರಿ ಆಗುತ್ತೆ. ಆವಾಗ ನೀವು ನಿಮ್ಮ ಮಗಳಿಗೆ ಯಾವ ವೈಬ್ರೇಷನ್ನ ಕಳಿಸ್ತಾ ಇದ್ದೀರಾ? ಆ ಗಾಬರಿ ಅನ್ನೋದೇ. ಕಾಲ ಸರಿ ಇಲ್ಲ, ಏನೇನೋ ಆಗ್ತಾ ಇದೆ, ಹೆಣ್ಮಗು ಬೇರೆ ಹೊರಗಡೆ ಹೋಗಿದ್ದಾಳೆ, ಎಷ್ಟು ಹೊತ್ತಾಯ್ತು ಇನ್ನೂ ಬಂದಿಲ್ಲ, ಕತ್ಲೆ ಆಗ್ಬಿಡುತ್ತೆ, ಹೇಗೆ ಬರ್ತಾಳೆ, ಈ ಥರ ಯೋಚನೆ ಮಾಡ್ತಾ ಇದ್ದಾಗ ನಾವು ಏನು ಯೋಚನೆ ಮಾಡ್ತಾ ಇರ್ತೀವೋ ಅದೇ ತಾನೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇರ್ತೀವಿ. ಆವಾಗ ಇಮಿಡಿಯೇಟಾಗಿ ಕರೆಕ್ಷನ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಹೇಳಿ, ನೋ,
ನಾನು ಇನ್ನು ಮುಂದೆ ಈ ಥರ ಒಂದು ನೆಗೆಟಿವಿಟಿನ ನಿನಗೆ ಕೊಡಲ್ಲ. ಇವತ್ತಿಂದ ನಾನು ಬದಲಾಗಿದ್ದೀನಿ, ನಿನ್ನನ್ನು ಬದಲಾಯಿಸ್ತೀನಿ ಅಂತ ಅಂದ್ಕೊಂಡು ಒಳ್ಳೆಯ ಆಲೋಚನೆಗಳನ್ನು ಮಾಡಿ. ಹೇಗೆ ಅಂದರೆ, ಪರವಾಗಿಲ್ಲ, ಫ್ರೆಂಡ್ಸ್ ಅಂದಮೇಲೆ ಮಾತಾಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ಸ್ವಲ್ಪ ಲೇಟ್ ಆಗಿದೆ, ಏನೂ ಆಗಲ್ಲ, ಕ್ಷೇಮವಾಗಿ ಮನೆಗೆ ಬರ್ತಾಳೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಬಂದುಬಿಡ್ತಾಳೆ. ಬಂದು ಅಲ್ಲೆಷ್ಟು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ಲು ನನ್ನ ಹತ್ರ ಹೇಳ್ತಾಳೆ. ಫ್ರೆಂಡ್ಸ್ ಅಂದಮೇಲೆ ಮಾತಾಡ್ತಾ ಇರ್ತೀನಿ, ಇನ್ನೂ ಬೇರೆ ಫ್ರೆಂಡ್ಸು ಬಂದಿರ್ತಾರೆ, ಲೇಟ್ ಆಗಿರುತ್ತೆ. ಇನ್ನು ನಾನು ಕಾಲ್ ಮಾಡಿದ್ರೆ ಯಾಕೆ ಪಿಕ್ ಮಾಡಿಲ್ಲ ಅಂದರೆ, ಅಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಆಟ ಆಡಿಕೊಂಡು ಮಾತಾಡಿಕೊಂಡು ಜಾಲಿಯಾಗಿರ್ತಾರೆ. ಫೋನ್ ಕಡೆ ಅಲ್ಲಿ ಗಮನ ಕೊಡೋಕ್ಕಾಗಿರಲ್ಲ. ಮೆಸೇಜ್ ಮಾಡಿದರೆ ಯಾಕೆ ಮಾಡಿಲ್ಲ ಅಂದರೆ, ಇನ್ನು ಅವ್ರು ಏನೋ ಆಟ ಆಡಿಕೊಂಡು ಮಾತಾಡ್ಕೊಂಡು ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ, ಹಾಗಾಗಿ ಅವಳು ಮೆಸೇಜ್ ನೋಡಲಿಲ್ಲ. ನನ್ನ ಯೂನಿವರ್ಸ್ ಇದೆ ಅಥವಾ ನಿಮ್ಮ ಇಷ್ಟದ ದೈವದ ಬಗ್ಗೆ ಹೇಳ್ಕೊಳ್ಳಿ. ಆ ಡಿವೈನ್ ಎನರ್ಜಿ ನನ್ನ ಜೊತೆ ಇದ್ದಾಗ, ನಾನು ಆ ಎನರ್ಜಿನ ನನ್ನ ಮಗಳಿಗೆ ಪಾಸ್ ಮಾಡ್ತಾ ಇದ್ದಾಗ ಖಂಡಿತ ನನ್ನ ಮಗಳು ಕ್ಷೇಮವಾಗಿ ಮನೆಗೆ ಬಂದು ತಲುಪ್ತಾಳೆ. ನಾನು ಯಾಕೆ ಯೋಚನೆ ಮಾಡಬೇಕು? ಯೂನಿವರ್ಸ್ ಅಥವಾ ನಾರ್ತ್ ಸ್ಟಾರ್ಗೆ ಹೇಳಿ, ಯೂನಿವರ್ಸಿಗೆ ಹೇಳಿ, ನೀನು ನೋಡ್ಕೊ ಮಗುನ, ನೀನು ಖಂಡಿತ ನೋಡ್ಕೋತೀಯ, ಮಗು ಕ್ಷೇಮವಾಗಿ ಮನೆಗೆ ಬಂದು ತಲುಪ್ತಾಳೆ ಅಂತ ಅಂದ್ಕೊಂಡು ನೀವು ಆರಾಮಾಗಿ ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡಿರಿ. ಇದೇ ಥರ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಯಿತು ಅಂತ ಅಂದ್ಕೊಳ್ಳೋಣ. ಗಂಡ ಹೆಂಡತಿ ಅಥವಾ ಅತ್ತೆ ಸೊಸೆ ಇದು ಯಾರ್ದಾದ್ರೂ ಮನೇಲೊಂದು ಇಬ್ಬರು ಜಗಳ ಆಯಿತು ಅಂತ ಅಂದ್ಕೊಳ್ಳೋಣ. ಇಮಿಡಿಯೇಟಾಗಿ ನೀವು ಕೋಪ ಮಾಡಿಕೊಳ್ದೆ ನಿಮ್ಮ ಮನಸ್ಸಿಗೆ ಟ್ರೈನಿಂಗ್ ಕೊಡ್ಬೋದಲ್ವಾ? ಪಾಪ ಅವ್ರ ಮನಸ್ಸಿನಲ್ಲಿ ಇರುವ ಆ ದುಃಖನ ಈ ಥರ ಕೋಪದ ಮೂಲಕ ಹೇಳ್ಕೊಳ್ತಾ ಇದ್ದಾರೆ. ಈಗ ನಾನು ಅವ್ರಿಗೆ ಹೀಲ್ ಮಾಡಬೇಕು. ನನಗೆ ಗೊತ್ತು ಈ ಥರ ಎಲ್ಲ ಯೋಚನೆ ಮಾಡಬಾರ್ದು ಅಂತ, ಅವ್ರಿಗೆ ಗೊತ್ತಿಲ್ಲ. ಸೊ ಇವಾಗ ನಾನು ನನ್ನಿಂದ ಯಾವ ವೈಬ್ರೇಷನ್ ಕಳಿಸ್ತೀನಿ? ಅವ್ರಿಗೆ ಕೋಪ ಅನ್ನೋ ವೈಬ್ರೇಷನ್ ನನಗೆ ಕಳಿಸ್ತಾ ಇದ್ದಾರೆ, ನಾನು ಅವ್ರಿಗೆ ಯಾವ ವೈಬ್ರೇಷನ್ ಕಳಿಸ್ತೀನಿ? ಫಾರ್ಗಿವ್ನೆಸ್, ಲವ್, ಬ್ಲೆಸ್ಸಿಂಗ್ ಕಳಿಸ್ತೀನಿ. ಆವಾಗ ನನ್ನಿಂದ ಅವರಿಗೆ ಆ ವೈಬ್ರೇಷನ್ ಪಾಸ್ ಆದಾಗ ಅವರ ಕೋಪ ಹೀಗೆ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ಅವ್ರು ಏನೇ ಮಾತಾಡ್ತಾ ಇರಲಿ ಪರವಾಗಿಲ್ಲ, ಅದನ್ನು ನೀವು ತಲೆಗೆ ಹಾಕ್ಕೋಬೇಡಿ. ಬೇಕು ಅಂದರೆ ಇನ್ನೂ ನಿಮ್ಮಲ್ಲಿರೋ ಈಗೋ ತೆಗೆದು ಹಾಕಿ ಸಾರಿ ಅಂತ ಒಂದೇ ಒಂದು ಮಾತು ಕೇಳಿಬಿಡಿ ಮನಸ್ಫೂರ್ತಿಯಾಗಿ. ನಿಮ್ಮದು ತಪ್ಪು ಇಲ್ಲ ಅಂದ್ರೂ ನಾನು ಯಾಕೆ ಕೇಳಬೇಕು, ನಾನೇನು ತಪ್ಪು ಮಾಡಿಲ್ಲ ಅಂತಂದರೆ ಈಗೋ ಇರುತ್ತೆ. ಯಾವಾಗ ನಮ್ಮಲ್ಲಿ ಈಗೋ ಇರುತ್ತೋ ಪರಿಸ್ಥಿತಿಗಳು ಸರಿಯಾಗಲ್ಲ. ಜವಾಬ್ದಾರಿನ ನಮ್ಮ ಮೇಲೆ ಹಾಕ್ಕೊಂಡು ಈ ಥರ ಕೋಪ ಅನ್ನೋ ಎಮೋಷನ್ ನಾನು ನೋಡ್ತಾ ಇದ್ದೀನಿ ಅಂದರೆ ನನ್ನಲ್ಲೇನಿದೆ ಅಂದರೆ ನನ್ನಲ್ಲೂ ಎಲ್ಲೋ ಕೋಪ ಅನ್ನೋದಿದೆ, ಅದಕ್ಕೆ ಈ ಕೋಪನ ನಾನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅವ್ರಿಗೆ ಬಂದಿರೋ ಕೋಪದ ಜವಾಬ್ದಾರಿ ನನ್ನದೇ ಅಂತ ನಿಮ್ಮ ಮೇಲೆ ಹಾಕ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನಿನ್ನಲ್ಲಿ ಈ ಥರ ಕೋಪ ಬರೋದಕ್ಕೆ ನಾನು ಒಂದು ರೀತಿಯಲ್ಲಿ ಕಾರಣವಾಗಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡು. ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನೇನಾದರೂ ಮಾಡಿದ್ದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಆದರೂ ನಿನ್ನದು ತುಂಬ ಒಳ್ಳೆ ಹೃದಯ, ಅದಕ್ಕೆ ಧನ್ಯವಾದಗಳು. ನಾನು ನಿನ್ನನ್ನು ಯಾವಾಗಲೂ ಪ್ರೀತಿಸ್ತಾ ಇರ್ತೀನಿ ಅಂತ ಅಂದ್ಕೊಂಡು ಈಗ ನೀನು ಕೂಗಾಡ್ತಾ ಇದೆಯಾ, ನಿನ್ನ ಮನಸ್ಸಿನಲ್ಲಿ ಏನೋ ಕಷ್ಟ ಇದೆ, ಅದಕ್ಕೆ ಆ ಥರ ಕೂಗಾಡ್ತಾ ಇದೆಯಾ, ನಾನು ನಿನ್ನನ್ನು ಕ್ಷಮಿಸ್ಬಿಟ್ಟಿದ್ದೀನಿ. ನಾನು ನಿನಗೆ ನನ್ನಿಂದ ಪ್ರೀತಿ ಅನ್ನೋ ವೈಬ್ರೇಷನ್ನ ಕಳಿಸ್ತಾ ಇದ್ದೀನಿ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿ. ಆ ದೇವರ ಆಶೀಸ್ಸು ಯಾವಾಗಲೂ ನಿನ್ನ ಮೇಲಿರಲಿ, ದೇವರ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲಿರಲಿ. ನಿನ್ನ ಕನಸುಗಳೆಲ್ಲ ನನಸಾಗಲಿ. ನೀನು ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರ್ತೀಯ. ನೀನು ತುಂಬ ಪ್ರಶಾಂತವಾದ ಆತ್ಮ, ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ತೀಯ. ಈ ಥರ ನಿಮ್ಮ ಆಲೋಚನೆಗಳಿದ್ದಾಗ ನೀವು ಅವ್ರ ಕಡೆ ಗಮನನೂ ಕೊಟ್ಟಿರಲ್ಲ, ಅವರು ಆಟೋಮೆಟಿಕ್ಕಾಗಿ ಸೈಲೆಂಟ್ ಆಗಿರ್ತಾರೆ. ಇಷ್ಟು ಈಸಿಯಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಮಾಡ್ಕೊಳ್ಳೋ ಬದಲಾವಣೆಗಳಿಂದ ಎಲ್ಲರಲ್ಲೂ ಬದಲಾವಣೆ ಬರ್ತಾ ಇದೆ ಅಂತ ಅಂದಾಗ ನಾವು ಯಾಕೆ ಜಗಳ ಮಾಡಬೇಕು, ನಾವು ಯಾಕೆ ಕೋಪ ಮಾಡ್ಕೋಬೇಕು ಅಲ್ವಾ? ಸೊ ಇದು ಕೇವಲ ನಾನು ಎಕ್ಸಾಂಪಲ್ಸ್ ಕೊಟ್ಟಿರೋದು. ಈ ರೀತಿ ನಮ್ಮ ಮನಸ್ಸಿನಲ್ಲಿ ಬರುವಂಥ ಪ್ರತಿ ಆಲೋಚನೆನ ನಾವು ಗಮನಿಸ್ತಾ ಇದ್ದಾಗ ಎಲ್ಲಿ ನೆಗೆಟಿವ್ ಆಗಿ ಬರುತ್ತೋ ಇಮಿಡಿಯೇಟಾಗಿ ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಳ್ಳೋಣ, ನನ್ನ ಪ್ರೀತಿಯ ಮನಸ್ಸೇ ಇದು ನೆಗೆಟಿವ್, ಅದು ಹಾಗಲ್ಲ ಅಂತ ಹೇಳಿ ಪಾಸಿಟಿವ್ ಆಗಿ ಮಾತಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ನಿಮಗೇನಾದರೂ ನೆಗೆಟಿವ್ ಎಮೋಷನ್ ಬಂತಾ, ಕೋಪ, ಭಯ, ದುಃಖ, ಬೇಜಾರು, ನಿರಾಸೆ, ಅಸೂಯೆ ಇಂತಹ ಎಮೋಷನ್ಸ್ ಬಂತು ಅಂದಾಗ ನಿಮ್ಮ ಹೃದಯಕ್ಕೆ ಹೇಳಿ, ಕಣ್ಮುಚ್ಕೊಳ್ಳಿ, ಹೃದಯದ ಮೇಲೆ ಕೈ ಇಟ್ಕೊಳ್ಳಿ, ನನ್ನ ಪ್ರೀತಿಯ ಹೃದಯವೇ, ನಿನ್ನಲ್ಲಿ ಬರೀ ಪ್ರೀತಿ ಇರಲಿ, ಇದೆಲ್ಲ ಬೇಡ ನಮಗೆ, ಇದನ್ನು ಲೆಟ್ ಗೋ ಮಾಡು, ಲೆಟ್ ಗೋ ಲೆಟ್ ಗೋ ಲೆಟ್ ಗೋ. ಇನ್ನು ಮುಂದೆ ನಾವಿಬ್ಬರು ಎಲ್ಲರನ್ನ ಕ್ಷಮಿಸ್ಬಿಡೋಣ, ಎಲ್ಲರನ್ನ ಪ್ರೀತಿಸೋಣ,
ಎಲ್ಲರಿಗೂ ಆಶೀರ್ವಾದ ಕೊಡ್ತಾ ಹೋಗೋಣ ಅಂತ ಅಂದ್ಕೊಳ್ಳಿ. ಅಷ್ಟೇ, ನಿಮ್ಮ ಮನಸ್ಸು ಕೂಡ ಬದಲಾಗುತ್ತೆ. ಯಾರ ಮೇಲೆ ಕೋಪ ಬಂದಿದೆಯೋ ಅವ್ರಿಗೆ ಇನ್ನೂ ಜಾಸ್ತಿ ನೀವು ಅವರು ಪ್ರಶಾಂತವಾಗಿದ್ದಾರೆ, ಅವರು ತುಂಬ ಒಳ್ಳೆಯವರು, ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಅಂತ ಹೇಳ್ಕೊಳ್ಳಿ. ಯಾರ ಮೇಲೆ ನಿಮಗೆ ಜಲಸ್ ಆಗ್ತಾ ಇದೆಯೋ ಅವರನ್ನು ನೋಡಿಬಿಟ್ಟು ಧಾರಾಳವಾಗಿ ಯೋಚನೆ ಮಾಡಿ. ದೇವ್ರು ನಿಮ್ಗೆ ಇದನ್ನು ಕೊಟ್ಟಿದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ, ಇನ್ನಷ್ಟು ಕೊಡಲಿ ನಿಮಗೆ ದೇವರು ಅಂತ ಅಂದ್ಕೊಳ್ಳಿ. ಆವಾಗ ನಿಮಗೂ ಇನ್ನಷ್ಟು ಬರುತ್ತೆ. ಆ ಥರ ಯಾವ ಇಮೋಷನ್ ನಿಮ್ಮಲ್ಲಿ ಬರ್ತಿದೆಯೋ ಅದಕ್ಕೆ ಆಪೋಸಿಟ್ ಆಗಿ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಿ. ಆಗ ನೋಡ್ತಾ ಇರಿ ಹೇಗೆ ಬದಲಾಗುತ್ತೆ ನಿಮ್ಮ ಜೀವನ ಅಂತ. ಈ ರೀತಿ ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಕ್ಕೆ ನೀವು ಟ್ರೈನಿಂಗ್ ಕೊಡ್ತಾ ಹೋಗಿ, ಆಗ ನಿಮ್ಮ ಆತ್ಮದ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿರುತ್ತೆ. ಯಾವಾಗಲೂ ನಿಮ್ಮ ಆತ್ಮದ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದ್ದಾಗ ಏನಾಗುತ್ತೆ, ಆಬ್ವಿಯಸ್ ಆಗಿ ಈಸಿಯಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನಿಮಗೆ ಸಿಕ್ಬಿಡುತ್ತೆ. ಆ್ಯಂಡ್ ಇನ್ನೂ ಒಂದೇನೆಂದರೆ, ನಿಮಗೆ ಬರೋ ಆಲೋಚನೆಗಳೆಲ್ಲ ಪಾಸಿಟಿವ್ ಆಗ್ತಾ ಹೋಗುತ್ತೆ, ನಿಮ್ಮ ಭಾವನೆಗಳೆಲ್ಲ ಕೂಡ ಪಾಸಿಟಿವ್ ಆಗೇ ಇರುತ್ತೆ. ಆವಾಗ ಏನಾಗುತ್ತೆ, ನಾವು ಪಾಸಿಟಿವ್ ಆಗಿ ಏನೇ ಮಾತಾಡ್ತಾ ಇದ್ರೂ ನಮಗೆ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಆಗಲಿ ಬಿಡಿ, ಎಷ್ಟೆಷ್ಟಾಗುತ್ತೋ. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಆರೋಗ್ಯವಾಗಿದ್ದಾರೆ, ಎಲ್ಲರೂ ತುಂಬ ಸಂತೋಷವಾಗಿ ಅಷ್ಟೈಶ್ವರ್ಯಗಳಿಂದ ಇದ್ದಾರೆ. ಈ ಥರ ಹೇಳ್ಕೊಳ್ತಾ ಆ ಎಲ್ಲರಲ್ಲಿ ನಾವು ಇರ್ತೀವಿ, ನಮಗೂ ಒಳ್ಳೆಯದಾಗುತ್ತೆ. ಏನಂತೀರಾ? ಯೋಚನೆ ಮಾಡಿ. ನಿಮ್ಮ ಮನಸ್ಸಿಗೆ ಯಾರೆಲ್ಲ ಟ್ರೈನಿಂಗ್ ಕೊಡೋಕ್ಕೆ ರೆಡಿಯಾಗಿದ್ದೀರಾ, ನನ್ನ ಜೊತೆ ಕೈ ಜೋಡ್ಸೋಕ್ಕೆ ರೆಡಿಯಾಗಿದ್ದೀರಾ, ಕಾಮೆಂಟ್ ಮಾಡಿ. ನನಗೂ ಗೊತ್ತಾಗುತ್ತೆ ಎಷ್ಟು ಜನರ ಒಂದು ಮನಸ್ಸು ಟ್ರೈನಿಂಗ್ ನಡೀತಾ ಇದೆ ಅನ್ನೋದು ನನಗೂ ಖುಷಿ ಆಗುತ್ತೆ. ಸೊ ಕಾಮೆಂಟಲ್ಲಿ ಬಂದು ನಾನು ರೆಡಿ ಅಂತ ಹೇಳಿ. ಸೊ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಡು ನಿಮ್ಮ ಆತ್ಮದ ಬ್ಯಾಟ್ರಿನ ಫುಲ್ ಚಾರ್ಜ್ ಮಾಡಿಕೊಂಡು ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡ್ಕೋತೀರಾ ಅಂತ ನಾನು ಯೂನಿವರ್ಸ್ಗೆ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್.